ನಂಗೆ ಬೇಕು. ನೀವು ಬೇಕಾದ್ರೆ ನನ್ನ ತಗೊಳ್ಳಿ, ನಾನು ಬೇಡ, ನಾನು ಇಲ್ಲೇ ನಿಂತ್ಕೊಳ್ತೇನೆ, ನಿಮ್ಮ ಫೋಟೋ ತಗೊಳ್ಳಿ. ನನಗೆ ಒಂದು ಸಾಕ್ಷಿ ಬೇಕು. ಏನಂದರೆ ನಾನು ₹1 ಧರ್ಮಸ್ಥಳ ಸಂಘಕ್ಕೆ ಕಟ್ಟುವಳಲ್ಲ. ಒಂದಾಯ್ತಾ? ನೀವು ಪದೇ ಪದೇ ನಮ್ಮ ಮನೆಗೆ ಬರೋದು ಬೇಡ. ನೀವು ಬರ್ತಾ ಇದ್ದರೆ ನಾನು ಇದು ತಗೊಂಡೋಗಿ ನಾನು ಕಂಪ್ಲೇಂಟ್ ಮಾಡ್ತೇನೆ. ತಡೀರಿ ಒಂದು ನಿಮಿಷ ನಾನು ಕಂಪ್ಲೇಂಟ್ ಮಾಡ್ತೇನೆ. ನೀವು ಹಾಗೆ ನಂದು ಒಂದು ವಿಡಿಯೋ ತಗೊಳ್ಳಿ, ನಾನು ಕಂಪ್ಲೇಂಟ್ ಮಾಡ್ತೇನೆ. ನೀವು ಕಂಪ್ಲೇಂಟ್ ಮಾಡಿ. ಭಾನು ಬಿ ಮನೆಗೆ ಹೋಗಿದ್ದೇವೆ, ಅವ್ರು ಈ ಥರ ಹೇಳ್ರು ಆ ಥರ ಹೇಳ್ರು, ನೀವು ಕಂಪ್ಲೇಂಟ್ ಮಾಡಿ. ನಾನು ನೀವು ಹೇಳಿಲ್ಲ ಅಷ್ಟೇ. ನಾನು ಹಾಗೆ ನೀವು ಕೇಳಿದ್ದಕ್ಕೆ ಮೇಡಮ್, ನಾನು ₹1 ಧರ್ಮಸ್ಥಳ ಸಂಘಕ್ಕೆ ಲೋನ್ ಹಾಕಲ್ಲ. ನೀವು ಅಲ್ಲ. ಮತ್ತು ಒಮ್ಮೆ ನನಗೆ ಒಬ್ಬರು ಇವರು ಇರಲಿಲ್ಲ, ಸುಜಾತ ಮೇಡಮ್ ಇದ್ದಿದ್ರು, 2 ಸರ್ ಬಂದಿದ್ದಾರೆ ಮೇಲ್ ಆಫೀಸರ್ ಅಂತ, ಅವ್ರ ಹತ್ರ ಹೇಳಿ ಕಳಿಸಿದ್ದೆ. ಆಯ್ತಮ್ಮ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಹೋಗಿದ್ರು. ನಾನು ಅದ್ರ ಮೇಲೆ ನಮ್ಮ ಮನೆಗೆ ಯಾರು ಬರಲಿಲ್ಲ. ಈಗ ಸವಿತಾ ಬಂದ್ರ ಮೇಲೆ 2 ಸಲ, ಚೈತನ್ಯ ಮೇಡಮ್ ಬರುವಾಗ ನೀನು ಇದ್ದಿದ್ಯಾ? ಇಲ್ಲ, ಚೈತನ್ಯ ಮೇಡಮ್ ಅಮ್ಮ ಇದ್ದಿದ್ರಂತೆ, 1-2 ಸಲ ಬಂದಿದ್ದರು. ಅಮ್ಮ ಇರುವಾಗ ನಾನು ಇರಲಿಲ್ಲ. ನಾವು ಡ್ಯೂಟಿಗೆ ಹೋಗಿ ಸಂಜೆ ಬರೋದು. ಹೌದು, ಅವ್ರು ಬಂದ್ರ ಮೇಲೆ ಯಾರು, ಈಗ ಸವಿತಾ ಬಂದ್ರ ಮೇಲೆ. ಸವಿತಾ ನನಗೆ ಮೊನ್ನೆ ಸಿಕ್ಕಿದ್ಲು, ಅವಳು ಆತ್ಮೀಯಳು, ನಮ್ಮ ಅಕ್ಕಪಕ್ಕದವಳು. ಅವಳಿಗೂ ನಮಗೆ ಏನು ಇದು ಬೇಡ, ನಾನು ಮೊದಲಿಂದು ನಮ್ಮ ಊರಿನವಳೆ, ಹೌದಾ ಅಲ್ವಾ? ಅವಳು ಮೊನ್ನೆ ಕೇಳಿದ್ದಾಳೆ ನನಗೆ, ಹೂವಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು, ಏನು ಹೇಳಲಿಲ್ಲ, ನೀವು ಕೇಳಿದ ಹಾಗೆ ಒಂದು ಮಾತು ಕೇಳಿದ್ದಾಳೆ ಅವಳು. ನಾನು ಅದಕ್ಕೆ ಹೇಳಿದೆ, ನಾನು ಕಟ್ಟಲ್ಲ, ನಾನು ಕಟ್ಟಿ ಸೋತು ಹೋಗಿದ್ದೇನೆ. ₹1 ಸವಿತಾ ಧರ್ಮಸ್ಥಳ ಸಂಘಕ್ಕೆ ಹಾಕಲ್ಲ. ನಿಮ್ಮ ಹತ್ರ ಆದರೆ ಸ್ಟೇಟ್ಮೆಂಟ್ ಅದು ನಮ್ಮದೇ ವೈಯಕ್ತಿಕ ಯಾವ್ಯಾವ ಬ್ಯಾಂಕಲ್ಲಿ ಕೊಡ್ತಾರೆ. ಈಗ ಲೋನ್ ತೆಗೆದು ನಾನು ಈಗ ಕಂಡ್ಲೂರು ಬ್ಯಾಂಕಲ್ಲಿ ಸಾಲ ತೆಗೆದಿದ್ದೇನೆ. ಅಲ್ಲಿ ನಮಗೆ ಭಾನು ಬಿ ಅಮ್ಮನ ಹೆಸರಲ್ಲಿ ತೆಗೆದಿದ್ದು 5 ಲಕ್ಷ ಸಾಲ ತೆಗೆದಿದ್ದಾಳೆ. ಇಷ್ಟು ಲೋನ್ ಬಾಕಿ ಇದೆ, ಇಷ್ಟಿದೆ ಅಂತ ನಮ್ಗೆ ಕೊಟ್ಟಿದ್ದಾರೆ. ಅಂಥದ್ದೇ ನಮಗೆ ನೀವು ಕೊಡೋದಾದರೆ ಮುಂದಿನ ವ್ಯವಸ್ಥೆ ನಾನು ಮಾಡ್ಕೊಳ್ತೇಳೆ. ಇಲ್ಲ ಅಂದರೆ ಮೇಡಮ್ ನೀವು ಬರೋದು ಬೇಡ, ₹1 ನಾ ಕಟ್ಟೋದು ಇಲ್ಲ. ಮತ್ತು ಮುಂದಿನ ವಿಷಯ ನೀವು ಮಾತಾಡಿ, ನಂದೇನಿಲ್ಲ. ನೀವೇನು ಹೇಳ್ತೀರಾ? ಇಲ್ಲ 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 ಇಲ್ಲಿ ನನಗೆ ನಿಮ್ಮ ಒಂದು ಇದಕ್ಕೆ ಏನು ನಿಮ್ಮ ಕುಂದಾಪುರ ತಾಲೂಕಿಗೆ ನನಗೆ ಇಲ್ಲಿ ರಿಕವರಿ ಸೂಪರ್ವೈಸರ್ ಆಗಿ ಓಕೆ ಮೇಡಮ್, ಆಯ್ತು. ಆಲ್ರೆಡಿ 1 ತಿಂಗಳು ಆಯ್ತು. ಎಲ್ಲ ಮನೆ ಭೇಟಿ ಮಾಡಿ ಆಯ್ತು, ಮನೆ ಭೇಟಿ ಮಾಡಿದ್ದೀರಾ, ತುಂಬ ಸಂತೋಷ. ಆದರೆ ಮೇಡಮ್, ಧರ್ಮಸ್ಥಳ ಸಂಘಕ್ಕೆ ಹಣ ಹಾಕಿ ಅಂತ ನನ್ನ ಹತ್ರ ಒಂದು ಕೇಳಬೇಡಿ. ನಾ ಕಟ್ಟುವರಿಗೆ ಬೇಡ ಅಂತ ಇನ್ನೂವರೆಗೆ ಹೇಳಲಿಲ್ಲ, ನಾನಂತೂ ಕಟ್ಟುವುದಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ₹1 ಹಾಕೋದು ನನಗೆ ತುಂಬ ಇಲ್ಲ, ತುಂಬ ಸಮಸ್ಯೆ. ನಮ್ಮ ಸಮಸ್ಯೆ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ₹1 ನಾವು ಕಟ್ಟುವುದಿಲ್ಲ. ಇಲ್ಲ ಸಮಸ್ಯೆ, ಧರ್ಮಸ್ಥಳ ಸಂಘಕ್ಕೆ ಸಾಲ ಕಟ್ಟಿ ನಾವು ಸೋತು ಸುಣ್ಣಾಗಿ ಹೋಗಿದ್ದೇವೆ. ₹1 ಕಟ್ಟುವುದಿಲ್ಲ. ಸಾಲ ತಗೊಂಡೋದಕ್ಕಿಂತ ಒಂದು ಮಾತು ಮೇಡಮ್, ಸಾರಿ ನಿಮ್ಮ ಮಾತಿಗೆ ಅಡ್ಡ ಬಂದೆ. ಒಂದು ಮಾತು, 2 ಲಕ್ಷ ಸಾಲ, 2.5 ಲಕ್ಷ ಸಾಲ ತೆಗೆದು 5 ಲಕ್ಷ ಮೇಲೆ ಕಟ್ಟಿದ್ದೇನೆ. ₹1 ಇನ್ನೂ 2.5 ಅಮ್ಮ ₹1 ಸಾಲ ಇನ್ನೂ ಹಾಗೆ ಇದೆ. ₹1 ಕಟ್ಟಲ್ಲ ಮೇಡಮ್. ಯಾರು ಬರ್ತಾರೆ ಅವ್ರು ಬರಲಿ, ನಾನು ಉತ್ತರ ಕೊಡ್ತೇನೆ. ನನ್ನ ಮಾತಿಷ್ಟೆ. ನಿಮ್ಮ ಮುಂದಿನ ಮಾತು ಏನಿದೆ ಹೇಳಿ. ನಾನು ನೆನಪಿಲ್ಲ, 2.5 ಇದೆ ನೋಡಿ ತೆಗ್ದಿದ್ದು. ಡೀಟೇಲ್ಸ್ ನನಗೂ ನೆನಪಿಲ್ಲ, ನಾನು ಬುಕ್ ನೋಡಲಿಲ್ಲ. ನಿರ್ಣಯ ಹಾಂ ಹೌದು, ಹಾಂ ಅದಕ್ಕೆ ಬಡ್ಡಿ ಇತ್ತು. ಅದಕ್ಕೆ ಹಾಂ ಹೌದು 2.16 ಹಾಂ ಬಾಕಿ ಇದೆ. ಅದರಲ್ಲಿ 2.16ಕ್ಕೆ ಬಳೆ ₹16 ನನ್ನಿಂದ ನಿಮಗೆ ಸಿಕ್ಕಲ್ಲ. ನಾ ಕಟ್ಟುವುದೇ ಇಲ್ಲ ಅಂತ ನಾ ಕಡ್ಡಿ ಮುರಿದು ಹೇಳ್ತೇನೆ. ನೀವು ಒಂದು ವಿಡಿಯೋ ತಗೊಳ್ಳಿ, ಭಾನುಕ್ಕ ಹೀಗೆ ಹೇಳಿದ್ರಂದೇಳಿ ಮುಂದಿನ ಒಂದು ದಾರಿ ನೀವು ತೋರಿಸಿ ನನಗೆ. ಆಯ್ತು ಮೇಡಮ್, ಆಯ್ತು, ಥ್ಯಾಂಕ್ಸ್. ನಂದು ಇಷ್ಟೇ ಮಾತು. ನೀವು ಯಾವಾಗಲೂ ಬನ್ನಿ, ನನ್ನ ಮಾತಿಷ್ಟೆ. ಮತ್ತು ನಾನು ಇರಲ್ಲ, ನಾನೀಗ ಪಕ್ಕದ ಮನೆ ಮೆಹಂದಿ ಇವತ್ತು ನಾಳೆ 2 ದಿನ ಇದ್ದೇನೆ. ಅದು ರಜೆ ಹಾಕಿದ್ದೇನೆ. ಸೋಮವಾರದಿಂದ ನಮ್ಮ ನಾವು ಡ್ಯೂಟಿಗೆ ಹೋಗ್ತೇವೆ. ನಮ್ಮ ಮನೆಗೆ ಪದೇ ಬಂದರೆ ನಾನು ಸಿಕ್ಕಲ್ಲ. ಸಂಜೆ 6 ಗಂಟೆ ಆಗುತ್ತೆ.